ತಕ್ಕಂಥ ಯೂಟ್ಯೂಬ್ ಚಾನಲ್ ಸ್ಟಡಿ ವಿತ್ ಪರಶುರಾಮ್ಗೆ ಸ್ವಾಗತವನ್ನು ಕೋರ್ತೀನಿ. ಇಂದು 10ನೇ ತರಗತಿಯ ತೃತೀಯ ಭಾಷೆ ಹಿಂದಿಯಲ್ಲಿ 4ನೇ ಪದ್ಯ ಇದೆ, ಅಭಿನವ ಮನುಷ್ಯ ಅಂತಕ್ಕಂಥ ಈ ಪದ್ಯದ ಕನ್ನಡ ಮತ್ತು ಇಂಗ್ಲೀಷ್ನಲ್ಲಿ ಸಾರಾಂಶವನ್ನು ನೋಡೋಣ. ತಾವೆಲ್ಲರೂ ಕೂಡ ವಿಡಿಯೋನ ಲೈಕ್ ಮಾಡಬೇಕು, ನಿಮ್ಮ ಫ್ರೆಂಡ್ಸ್ ಸರ್ಕಲ್ಗೆ ಶೇರ್ ಮಾಡಬೇಕು. ಫಸ್ಟ್ ಟೈಮ್ ವಾಚ್ ಮಾಡ್ತಿದ್ರೆ ಸಬ್ಸ್ಕ್ರೈಬ್ ಜೊತೆಗೆ ಬೆಲ್ ಐಕಾನನ್ನು ಅವಶ್ಯವಾಗಿ ಒತ್ತಿ. ನಮ್ಮ ಯೂಟ್ಯೂಬ್ ಚಾನಲ್ನಲ್ಲಿ ನಿಮಗೆ ಹಿಂದಿ ಜೊತೆಗೆ ಕನ್ನಡ, ಇಂಗ್ಲೀಷ್, ವಿಜ್ಞಾನ ಮತ್ತು ಸಮಾಜ ವಿಜ್ಞಾನದ ಎಲ್ಲ ಪಾಠಗಳ ಕ್ವಶನ್ ಆನ್ಸರ್ಸ್, ನೋಟ್ಸ್ಗಳು, FA, SA ಮಾಡೆಲ್ ಕ್ವಶನ್ ಪೇಪರ್ಗಳು, SSLC ಪಾಸಿಂಗ್ ಪ್ಯಾಕೇಜ್ಗಳನ್ನು ಸಹಿತ ಮುಂದೆ ನಾವು ಅಪ್ಡೇಟ್ ಮಾಡ್ತೀವಿ. ಸೊ ತಾವೆಲ್ಲರೂ ಕೂಡ ನೋಡಬೇಕಾದ್ರೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಶುರು ಮಾಡೋಣ. ಅಭಿನವ ಮನುಷ್ಯ ಪದ್ಯದ ಕನ್ನಡದಲ್ಲಿ ಸಾರಾಂಶ. ಮೊದಲಿಗೆ ಪಾಠದ ಆಶಯ ಅಂದರೆ ಉದ್ದೇಶ ನೋಡುವ. ಈ ಪದ್ಯ ಭಾಗದಲ್ಲಿ ವೈಜ್ಞಾನಿಕ ಯುಗ ಮತ್ತು ಆಧುನಿಕ ಮನುಷ್ಯನ ವಿಶ್ಲೇಷಣೆ ಮಾಡಲ್ಪಟ್ಟಿದೆ. ಕವಿ ದಿನಕರ್ ಅವರು ಈ ಕವಿತೆಯ ಮೂಲಕ ಇಂದು ಮನುಷ್ಯನು ಪ್ರಕೃತಿಯ ಎಲ್ಲ ತತ್ವದ ಮೇಲೆ ವಿಜಯವನ್ನು ಸಾಧಿಸಿದ್ದಾನೆ ಎಂದು ಹೇಳಲು ಇಚ್ಛಿಸುತ್ತಾರೆ. ಆದರೆ ಎಂತಹ ವಿಡಂಬನೆ ಎಂದರೆ ಅವನು ತನ್ನನ್ನು ತಾನು ಅರಿತುಕೊಳ್ಳಲಿಲ್ಲ, ತನ್ನ ಭಾತೃತ್ವವನ್ನು ತಿಳಿಯಲಿಲ್ಲ. ಪ್ರಕೃತಿಯ ಮೇಲೆ ಹಿಡಿತ ಸಾಧಿಸಿದ್ದೇ ಮನುಷ್ಯನ ಸಾಧನೆಯಾಗಿದೆ. ಮನುಷ್ಯರ ನಡುವೆ ಸ್ನೇಹವು ಮಾನವನ ಗೆಲುವಾಗಿದೆ. ಯಾವ ಮನುಷ್ಯ ಬೇರೆಯ ಮನುಷ್ಯರೊಂದಿಗೆ ಪ್ರೇಮದ ಬಾಂಧವ್ಯವನ್ನು ಜೋಡಿಸಿ ಪರಸ್ಪರರ ನಡುವಿನ ಅಂತರವನ್ನು, ದ್ವೇಷವನ್ನು ದೂರ ಮಾಡುತ್ತಾನೋ ಅವನೇ ಮಾನವನೆಂದು ಕರೆಸಿಕೊಳ್ಳಲು ಅಧಿಕಾರಿ ಯೋಗ್ಯನಾಗುತ್ತಾನೆ ಅಂತಕ್ಕಂಥದ್ದು ಪಾಠದ ಆಶಯ ಇತ್ತು. ಸೊ ಈ ಸಾಲಿದೆ ನೋಡಿ, ಇದು ಕೂಡ ತುಂಬಾ ವೆರಿ ಇಂಪಾರ್ಟೆಂಟ್ ಇದೆ. ಯಾಕೆಂದರೆ ನಿಮಗೆ ಎಕ್ಸಾಮಲ್ಲಿ 3 ಮಾರ್ಕ್ಸಿಗೂ ಕೂಡ ಕ್ವಶನ್ಸ್ ಬರ್ಬೋದು. ಕವಿ ದಿನಕರ್ ಜಿ ಕೆ ಅನುಸಾರ ಮಾನವ का सही परिचय क्या है ಅಂತ ಕೇಳಿದರೆ ಇದರ ಅರ್ಥ ಏನಪ್ಪ ಅಂದರೆ, ಏಕ್ ಮಾನವ್ दूसरे मानव से प्रेम का रिश्ता जोड़कर आपस की दूरी को मिटाता है, वही मानव कहलाने का अधिकारी है ಅಂತಕ್ಕಂಥದ್ದು ಉತ್ತರ ಬರೀಬೇಕಾಗಿತ್ತು. ಇನ್ನು ಪದ್ಯದ ಸಾರಾಂಶ ನೋಡೋದಾದರೆ ಫಸ್ಟ್ ಪ್ಯಾರಾಗ್ರಾಫ್ದಲ್ಲಿ ಏನು ಕೊಟ್ಟಿದ್ದಾರಪ್ಪ ಅಂದ್ರೆ, ಕವಿಯ ಪ್ರಕಾರ ಇಂದಿನ ಪ್ರಪಂಚವು ಹೊಸದಾಗಿದೆ ಮತ್ತು ವಿಚಿತ್ರವಾಗಿದೆ. ಮನುಷ್ಯನು ನಿಸರ್ಗದ ಪ್ರತಿಯೊಂದು ಅಂಶದ ಮೇಲೆ ಜಯಗಳಿಸಿದ್ದಾನೆ. ನೀರು, ಗುಡುಗು, ಆವಿಯಂತಹ ಪ್ರತಿಯೊಂದು ಅಂಶವು ಮನುಷ್ಯನ ನಿಯಂತ್ರಣದ ಅಡಿಯಲ್ಲಿದೆ. ವಾತಾವರಣದ ತಾಪವೂ ಸಹ ಅವನ ನಿಯಂತ್ರಣದ ಅಡಿಯಲ್ಲಿದೆ. ಆತನು ಕಷ್ಟವೆಂದು ಭಾವಿಸುವ ನಿಸರ್ಗದ ಯಾವುದೇ ರಹಸ್ಯ ಇರುವುದಿಲ್ಲ. ಇಂದಿನ ಮಾನವ ನದಿ, ಬೆಟ್ಟ ಮತ್ತು ಸಮುದ್ರಗಳನ್ನು ಅತ್ಯಂತ ಸುಲಭವಾಗಿ ದಾಟಬಲ್ಲನು ಅಂತಕ್ಕಂಥದ್ದು ಮೋಸ್ಟ್ ಇಂಪಾರ್ಟೆಂಟ್ ಇತ್ತು. ಇದು ಪ್ರಕೃತಿ ಪರ ಸರ್ವತ್ರ ಹೇ ವಿಜಯಿ ಪುರುಷ ಆಸೀನ್ ಅಂತಕ್ಕಂಥದ್ದು ಈ ಪಂಕ್ತಿ ಕಾ ಆಶಯ ಸಮझाइए ಅಂತ ಪ್ರಶ್ನೆ ಬರುತ್ತೆ ವಿದ್ಯಾರ್ಥಿಗಳೇ. ಅಥವಾ ಅಭಿನವ ಮನುಷ್ಯ ಕವಿತಾ ಮೇ ಭೌತಿಕ ಸಾಧನಾ ಕಾ ವರ್ಣನ್ ಕವಿ ಕಿಸ್ ಪ್ರಕಾರ ಕಿಯಾ ಹೇ ಅಂತಲೂ ಕೂಡ ಬರುತ್ತೆ. ಸೊ ಅದನ್ನು ಬಂದಾಗ ಖಂಡಿತವಾಗಿ ಇಲ್ಲಿ ಒಂದು 3 ಅಂಶಗಳಿದ್ದಾವೆ. ಸೊ ಒಂದೇದು आज की दुनिया विचित्र और नवीन है और मनुष्य के करों में वारी, विद्युत और भाप बंधे हुए हैं. मनुष्य के हुक्म के अनुसार पवन का ताप चढ़ता और उतरता है. आज मानव सरितगिरी सिंधु को एक समान लांग सकता है ಅಂತಕ್ಕಂಥದ್ದು ಇಷ್ಟು 3 ಸಾಲುಗಳನ್ನ ಬರೆದ್ರು ಕೂಡ ಈ ಪ್ರಶ್ನೆಗೆ ಉತ್ತರ ಏನಾಗ್ತದಪ್ಪ ಅಂದರೆ ಯೋಗ್ಯ ಆಗ್ತದ. ಖಂಡಿತವಾಗಿ ನಿಮಗೆ 3ಕ್ಕೆ 3 ಅಂಕಗಳನ್ನು ಕೊಡ್ತಾರೆ. ಸೊ ಇದನ್ನು ತಾವುಗಳು ಏನು ಮಾಡಬೇಕು, ಚೆನ್ನಾಗಿ ಓದ್ಕೋಬೇಕಿತ್ತು. ಇನ್ನು ಮುಂದೆ ಏನಿದೆ ಅಂತಂದರೆ, ನಿಸರ್ಗವನ್ನು ಮಾನವ ಮಾತ್ರ ಸುಂದರಗೊಳಿಸಿ ಜ್ಞಾನದ ಮತ್ತು ವಿಜ್ಞಾನದ ಬೆಳಕನ್ನು ಇಡೀ ವಿಶ್ವದಲ್ಲಿ ಹರಡಬಲ್ಲ. ಅವನು ಆಕಾಶದಿಂದ ಭೂಮಿಯವರೆಗೆ ಎಲ್ಲವನ್ನೂ ಅರಿತಿದ್ದಾನೆ ಅಂತಕ್ಕಂಥದ್ದು ತಾವು ನೆನಪಲ್ಲಿ ಇಟ್ಕೊಳ್ಬೇಕು. ಇನ್ನು ಕಡೆಯ ಪ್ಯಾರಾಗ್ರಾಫ್ನಲ್ಲಿ ಏನಿದೆಪ್ಪ ಅಂತಂದರೆ ಲಾಸ್ಟಲ್ಲಿ ಇರ್ತಕ್ಕಂಥದ್ದು, ಆದರೆ ಅವನು ಮಾನವೀಯತೆಯನ್ನು ಗುರುತಿಸಲು ವಿಫಲನಾಗಿದ್ದಾನೆ. ಅವನು ತನ್ನ ಭಾತೃತ್ವವನ್ನು ಗುರುತಿಸಿಲ್ಲ. ಕವಿಯ ಪ್ರಕಾರ ನಿಜವಾದ ಮಾನವನೆಂದರೆ ಹೃದಯದಿಂದ ಆಲೋಚಿಸುವ ವ್ಯಕ್ತಿ, ತನ್ನ ತಲೆಯಿಂದ ಮಾತ್ರವಲ್ಲ ಎಲ್ಲ ಮನುಷ್ಯರನ್ನು ಪ್ರೀತಿಸುವವನು. ಜನರ ನಡುವಣ ದೂರವನ್ನು ತೆಗೆದುಹಾಕುವ ಮೂಲಕ ಪ್ರತಿಯೊಬ್ಬರೊಡನೆ ಒಂದುಗೂಡುವವನು ಉನ್ನತನಾದವನು ಎಂದು ಪರಿಗಣಿಸಲಾಗುತ್ತದೆ. ಅಂತಹ ಮಾನವನೇ ಜ್ಞಾನಿ, ಬುದ್ಧಿವಂತ ಮತ್ತು ನಿಜವಾದ ಅರ್ಥದಲ್ಲಿ ಮನುಷ್ಯನಾಗಿರ್ತಾನೆ ಅಂತಕ್ಕದ್ದನ್ನು ಲಾಸ್ಟಲ್ಲಿರ್ತಕ್ಕಂಥ ಸಾಲುಗಳ ಭಾವಾರ್ಥ ಇತ್ತು. ಇಷ್ಟು ನಾನು ಕನ್ನಡದಲ್ಲಿ ಹೇಳಾಯಿತು ವಿದ್ಯಾರ್ಥಿಗಳೇ. ಇನ್ನು ಇದೇ ಸಮರಿಯನ್ನು ಇಂಗ್ಲೀಷ್ನಲ್ಲಿನೂ ನೋಡೋಣ. ಇಂಗ್ಲೀಷ್ ಮೀಡಿಯಂ ಸ್ಟೂಡೆಂಟ್ಸ್ವರೆಗೂ ಕೂಡ ಮೋಸ್ಟ್ ಬೆನಿಫಿಟ್ ಆಗ್ತದೆ. ಫಸ್ಟ್ ಆಫ್ ಆಲ್ ಇಂಟ್ರೊಡಕ್ಷನ್ ಆಫ್ ದಿ ಲೆಸನ್. Scientific age and the modern men are analyzed in this poem. The poet Dinakar ji wants to give a message by this poem that today's man has attained the victory on every element of nature, but it is unfortunate that he could not recognize himself. He could not understand his brotherhood. It is the means of man to attain victory over nature, but it is the ultimate goal of a man to make a bond of affection among men. A man
who makes a relation of love with other men, brings them together and removes the mutual gap between them is a man in real sense ಅಂತಕ್ಕಂಥದ್ದು. ಸೊ ಇದು ಏನಾಗಿತ್ತಪ್ಪ ಅಂದರೆ ಇಂಟ್ರೊಡಕ್ಷನಲ್ಲಿ ಇತ್ತು. Now summary of the poem. According to the poet, today's world is new and strange. Man has gained victory over every element of nature. Each and every element like water, thunder and vapor are now under man's control. Temperature of the atmosphere is also under the control. There is not any secret of nature in which he may feel difficulties. Today's man can cross rivers, mountains and sea with the same ease. It is the man only who beautifies the nature and spreads the light of knowledge and science in the whole world. He knows everything right from hell to heaven. But he failed to recognize humanity. He did not recognize his brotherhood. According to the poet, a true man is the one who thinks from the heart, not from his head. That man is considered superior, who loves all men, who unite with everyone by removing distance between them. That man is knowledgeable, intelligent. It is a man in true sense. ಸೊ ಇಷ್ಟು ಅಭಿನವ ಮನುಷ್ಯ ಪದ್ಯದಲ್ಲಿ ನಾವೇನು ಮಾಡ್ತೀವಿ ಅಂದರೆ ಎರಡು ಕ್ವಶನ್ಸ್ಗಳು ಮೋಸ್ಟ್ ಇಂಪಾರ್ಟೆಂಟ್ ಬರ್ತವೆ. ಸೊ ಜೊತೆಗೆ ಅದರ ಸಮರಿಗಳನ್ನು ಸಹಿತನೂ ಕೂಡ ನಿಮಗೆ ಕೇಳುತ್ತಾರೆ. ನಾವು ಆಲ್ರೆಡಿ ಈ ಪದ್ಯದ ಎಲ್ಲ ಪ್ರಶ್ನೋತ್ತರಗಳನ್ನು ವಿದ್ಯಾರ್ಥಿಗಳೇ ನಿಮಗೆ ಸರಳವಾಗಿ ಕನ್ನಡದಲ್ಲಿ ತಿಳಿಯುವ ಹಾಗೆ ಹಾಕಿದ್ದೀವಿ. ಅದರ ಪ್ಲೇಲಿಸ್ಟ್ ಲಿಂಕ್ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ SSLC ಹಿಂದಿ ಪ್ರಶ್ನೋತ್ತರ ಅಂತ ಒಂದು ಪ್ಲೇಲಿಸ್ಟ್ ಲಿಂಕಲ್ಲಿ ಸಿಗುತ್ತೆ. ತಾವೆಲ್ಲರೂ ಕೂಡ ವಿಡಿಯೋನ ಲೈಕ್ ಮಾಡಬೇಕು ಹಾಗೂ ಶೇರ್ ಮಾಡಬೇಕು. ನಮ್ಮ ಬೇರೆ ವಿಷಯದ ವಿಡಿಯೋಗಳನ್ನು ಸಹಿತ ತಾವುಗಳು ತಪ್ಪದೆ ನೋಡಬೇಕು ಅಂತ ಹೇಳ್ತಾ, ಸೊ ನಾನು ನಿಮಗೆ ಮತ್ತೆ ಸಿಗ್ತೀನಿ ನಮ್ಮ ಬೇರೆ ವಿಷಯದ ವಿಡಿಯೋಗಳಲ್ಲಿ. ನಮ್ಮದೇ ಒಂದು ಫೇಸ್ಬುಕ್ ಪೇಜ್ ಇದೆ, ಸ್ಟಡಿ ವಿತ್ ಪರಶುರಾಮ್ ಅಂತ. ಲಿಂಕ್ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿದೆ. ತಾವುಗಳು ಹೋಗಿ ಫೇಸ್ಬುಕ್ ಪೇಜಲ್ಲಿ ದಯಮಾಡಿ ನಮ್ಮನ್ನು ಫಾಲೋ ಮಾಡಿ. ಜೊತೆಗೆ ಅಷ್ಟೇ ಅಲ್ಲದೆ ನೀವುಗಳು ಕೂಡ ನಮ್ಮದೇ ಆಗಿರ್ತಕ್ಕಂಥ ಇನ್ಸ್ಟಾ ID ಸ್ಟಡಿ ವಿತ್ ಪರಶುರಾಮ್ ಅಂತ ಇದೆ. ಅದರದ್ದು ಕೂಡ ಲಿಂಕನ್ನು ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಹಾಕಿದ್ದೀನಿ. ಅದಕ್ಕೂ ಕೂಡ ತಾವುಗಳು ಬಂದು ಜಾಯ್ನ್ ಆಗಿ. ವೆರಿ ಮೋಸ್ಟ್ ಇಂಪಾರ್ಟೆಂಟ್ ಅಂದರೆ ವಿದ್ಯಾರ್ಥಿಗಳೇ, ನೀವೆಲ್ಲರೂ ಕೂಡ ಏನು ಮಾಡಬೇಕಪ್ಪ ಅಂತಂದರೆ ನಮ್ಮ ಟೆಲಿಗ್ರಾಮ್ ಗ್ರೂಪ್ ಇದೆ, ಆ ಟೆಲಿಗ್ರಾಮ್ ಗ್ರೂಪ್ಗೂ ಕೂಡ ಜಾಯಿನ್ ಮಾಡಿಕೊಳ್ಳಿ. ಯಾಕಂದರೆ ಅಲ್ಲಿ ನಾವು ಪ್ರತಿನಿತ್ಯನೂ ಕೂಡ ಏನು ಮಾಡ್ತೀವಪ್ಪ ಅಂದರೆ ವಿಡಿಯೋದ ಲಿಂಕ್ಗಳನ್ನಾಗಿರ್ಬೋದು, PDF ಫೈಲ್ಗಳನ್ನಾಗಿರ್ಬೋದು, ಮೋಟಿವೇಶನ್ ಕೋರ್ಸ್ಗಳನ್ನು ಅಪ್ಡೇಟ್ ಮಾಡ್ತಾನೆ ಇರ್ತೀವಿ. ಸೊ ನಿಜಕ್ಕೂ ಕೂಡ ನಿಮಗೆ ಅಲ್ಲಿಂದ ಬೆನಿಫಿಟ್ಗಳು ಸಿಗ್ತದೆ. ಸೊ ಹಾಗಾದರೆ ವಿದ್ಯಾರ್ಥಿಗಳೇ, ಮತ್ತೆ ಸಿಗುವ ಹೊಸ